ಹಾಯ್ ಫ್ರೆಂಡ್ಸ್, ಹೇಮಾರಗುಲ್ವಾಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಇವತ್ತು ಶನಿವಾರ ಮತ್ತು ಭಾನುವಾರದ ವೀಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಮೈದ್ನಂದು ಮದುವೆ ಇತ್ತಲ್ಲ ಕೆ ಆರ್ ನಗರದಲ್ಲಿ, ಅದು ಎಂಗೇಜ್ಮೆಂಟ್ ಆಗಿತ್ತಲ್ಲ ಈಗ ಹೋದ ತಿಂಗಳು. ಅವ್ರದ್ದೇ ಮದುವೆ ಇದೆ, ಕಾರ್ತಿಕ್ ಮಾಸದಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ನಾಳೆ ಮದುವೆ ಇರೋದ್ರಿಂದ ನಾವು ಶನಿವಾರ ಈವ್ನಿಂಗು ಬೇಗ ಬಿಡೋಣ ಅಂದ್ಕೊಂಡು 4:30 ಆಯಿತು. ಪರವಾಗಿಲ್ಲ ಅಂತ 4:30ಗೆ ಹೊಡ್ತಾ ಇದ್ದೀವಿ. ಹೊಡ್ತಾನೆ ಮೋಡ ಥರ ಇತ್ತು, ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಮೋಡ ಕಾಣಿಸ್ತಾ ಇತ್ತು. ಮತ್ತು ನಾವು ಶ್ರೀರಂಗಪಟ್ಟಣ ರೀಚ್ ಆಗೋಷ್ಟರಲ್ಲೇ ಈಗ ಬೇಗ ಕತ್ಲಾಗುತ್ತಲ್ಲ, ಹಾಗಾಗಿ ಬೇಗ ಕತ್ಲಾಗಿ ಬಂತು. ನೋಡಿ, ಇವರು ನಮ್ಮಮ್ಮ ಮತ್ತು ನನ್ನ ಮಗ ಹಿಂದಗಡೆ ಕೂತ್ಕೊಂಡಿದ್ರು. ನಾವು 4 ಜನ ಹೋಗ್ತಾಯಿದ್ದೋ, ನಾನು, ನಮ್ಮ ಯಜಮಾನ್ರು, ನಮ್ಮಮ್ಮ, ನಮ್ಮ ಪಾಪ 4 ಜನ ಹೋಗ್ತಾಯಿದ್ದೋ. ಸರಿ ಅಂತೇಳಿ ಕತ್ಲಾಯ್ತಲ್ಲ, ನನ್ನ ಮಗ ನನಗೇನಾದ್ರು ಬಿಸ್ಕೆಟ್ ಬೇಕು ಅಂತ ಬಿಸ್ಕೆಟ್ ತಂದಿದೆ. ಹಂಗೆ ನನಗೆ ಬಿಸ್ಕೆಟು ಬೇಕು, ಜ್ಯೂಸು ಬೇಕಂತ. ಹಂಗಾಗಿ ನಮ್ಮ ಯಜಮಾನ್ರು ಜ್ಯೂಸ್ ಏನೋ ಕೊಡಿಸಿದ್ರು ಅವನಿಗೆ. ನಮಗೇನು ಬೇಡ ಅನ್ನಿಸ್ತು, ನಾವು ಲೇಟಾಗಿ ಊಟ ಮಾಡಿದ್ದು. ಇನ್ನೇನು ಅಲ್ಲಿ ಹೋಗಿ ಊಟ ಮಾಡಿದ್ರೆ ಸರಿ ಹೋಗುತ್ತೆ ಅಂತೇಳಿ ಇನ್ನೇನು ಕತ್ಲಾಗ್ತಾಯಿದೆ. ಈಗ ಕಾರ್ತಿಕ್ ಮಾಸ ಇರೋದ್ರಿಂದ ಬೇಗ ಕತ್ಲೆ ಆಗುತ್ತಲ್ಲ, ಹಾಗಾಗಿ ಬೇಗ ಹೋಗಿ ರೀಚ್ ಆಗಿಬಿಡೋಣ ಅಂತೇಳಿ ಹೋಗ್ತಾಯಿದ್ದೋ. ಯಾವುದೋ ಒಂದು ಹಳ್ಳೀಲಿ ಊರಬ್ಬ ಇತ್ತು ಏನೋ, ದೇವಸ್ಥಾನ ಎಲ್ಲ ಫುಲ್ ಲೈಟಿಂಗ್ಸ್, ಫುಲ್ಲು ರೋಡ್ ತುಂಬ ಹಾಕಿದ್ರು. ನನಗೆ ಒಂಥರ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಇಷ್ಟ ಆಯಿತು. ವೀಡಿಯೋ ಮಾಡ್ಕೊಳ್ಳೋಣ ಇರಪ್ಪ ಅಂತೇಳಿ ವೀಡಿಯೋ ಮಾಡಿಕೊಂಡೆ. ಹೊರಟು ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ಲು ಒಂಥರ ಲೈಟಿಂಗ್ಸ್ ಉದ್ದಕ್ಕೂ ಒಂದು ಕಿಲೋಮೀಟ್ರನೋ ಲೈಟಿಂಗ್ಸ್ ಹಾಕಿದ್ರು. ತುಂಬ ಚೆನ್ನಾಗಿತ್ತು. ಬರ್ತಾ ನೋಡಿದ್ರು ಕೆ ಆರ್ ನಗರ ಸರ್ಕಲ್ ಸಿಕ್ತು. ಹಾಗೂ ಈಗ ಹೋಗೋ ತನಕ ನಾವು 8 o'clock ಆಯಿತು. ಒಟ್ಟಿಗೆ ಕತ್ಲಂತೂ ಆಯಿತು. ಬೆಳಕಲ್ಲೇ ಹೋಗಬೇಕು ಅಂತ ನಮ್ಮ ಪ್ಲ್ಯಾನ್ ಇತ್ತು. ಸ್ವಲ್ಪ ನಿಧಾನಕ್ಕೆ ಬಂದವು ನಾವು, ಏನು ಅರ್ಜೆಂಟ್ ಏನಿಲ್ಲ, ನಿಧಾನಕ್ಕೆ ಹೋಗೋಣ ಅಂತೇಳಿ. ಇದು ಕೆ ಆರ್ ನಗರ ಸರ್ಕಲ್ಲು ನೋಡಿ. ನಮ್ಮ ಯಜಮಾನ್ರಿಗೆ ತುಂಬ ಖುಷಿ ಆಯಿತು. ನಮ್ಮ ಅಜ್ಜಿ ಊರಿಗೆ ಬರ್ತಾಯಿದ್ದೀನಿ ಅಂತೇಳಿ ಖುಷಿ ಆಯಿತು. ಆದರೆ ಇವಾಗ ಹೋಗ್ತಾ ಇದ್ದಿದ್ದು ಅವ್ರು ಚಿಕ್ಕಮ್ಮನ ಮನೆಗೆ, ಚಿಕ್ಕಮ್ಮನ ಮಗಂದು ಮದುವೆ ಇರೋದು. ಹಂಗಾಗಿ ನೋಡಿ, ಇನ್ನೇನು ರೀಚ್ ಆಗ್ತೀವಿ ಅವ್ರ ಮನೆಗೆ. ರೀಚ್ ಆಗೋಷ್ಟರೊಟ್ಟಿಗೆ 8 o'clock ಆಯಿತು. ನೋಡಿ ಇಷ್ಟು ಕತ್ಲೆ ಇದೆ. ಮತ್ತು ಅವ್ರ ಊರಿಗೆ ಹೋಗ್ತಾ ರೂಟು ಸ್ವಲ್ಪ ಅರ್ಧ ದಾರಿ ಅಷ್ಟು ಮಣ್ಣು ದಾರಿ ಇದೆ, ಚೆನ್ನಾಗಿಲ್ಲ. ನೋಡಿ ಅವ್ರ ಊರು ಎಂಟ್ರೆನ್ಸು, ನನ್ನ ದೇವಸ್ಥಾನ ಇದೆಯಲ್ಲ, ನಂಗೆ ತುಂಬ ಇಷ್ಟ ಅದು. ಹೋದ್ವಿ. ಹೋಗೋಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಆಯಿತು. ಊಟ ಮಾಡಿಕೊಂಡು ಇನ್ನೆಲ್ಲ ನೋಡಿ, ಎಲ್ಲ ನೈಟು ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು. ಮದುವೆ ಮನೆಯಿಂದ ಚಪ್ರ ಲೈಟಿಂಗ್ಸ್ ಎಲ್ಲ ಇರಲೇಬೇಕಲ್ಲ. ನಾವು ಊಟ ಮಾಡಿಕೊಂಡು ಬ್ಯಾಗೆಲ್ಲ ಎತ್ತಿಡೋದು ಮಾಡೋದು ಅದು ಇದು ಮಾಡ್ತಾಯಿದ್ವು. ಮೇಲ್ಗಡೆ ರೂಮಲ್ಲಿದ್ವು. ಊಟ ಮಾಡ್ತಿದ್ರು. ಬೇಕಂದರೆ ಬೇಗ ಬೆಳಗ್ಗೆಗೆಲ್ಲ ಪ್ಯಾಕಿಂಗ್ ಮಾಡ್ಕೋಬೇಕಲ್ಲ. ಏನಪ್ಪ ಅಂದರೆ, ಇದು ಮದುವೆ ಇದ್ದಿದ್ದು ದೇವಸ್ಥಾನದಲ್ಲಿ, ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ, ಕೆ ಆರ್ ನಗರದಲ್ಲಿ. ಹಾಗಾಗಿ ನಾವು ನೈಟು ಮನೇಲೇ ಉಳ್ಕೊಂಡಿದ್ದು. ಬೆಳಗಿನ ಜಾವ ಎಲ್ಲರೂ 5 ಗಂಟೆ, 4:15, 5 ಗಂಟೆಗೆ ಬಿಡಬೇಕು ಅಂತ ಮೊದಲೇ ಮಾತಾಗಿತ್ತು. ಹಾಗಾಗಿ ಎಲ್ಲ ಊಟ ಬೇಗ ಮಾಡ್ಕೊಳ್ಳೋರೆಲ್ಲ ಊಟ ಮಾಡ್ಕೊಳ್ಳಿ ಅಂತ ಹೂವು ಗಿವ ಎಲ್ಲ ಕಟ್ಟಿ ಎಲ್ಲ ಪೋಣಿಸಿ ಎಷ್ಟೆಷ್ಟು ಏನೇನು ಆಗ್ತಾರತ್ತೆ ಅದೆಲ್ಲ ಕೆಲಸ ಫಿನಿಶಿಂಗ್ ಮಾಡಿಕೊಟ್ರು. ನಾವೇನಾದ್ರು ಮಾಡ್ಕೊಳ್ಳೋಣ ಅದಕ್ಕೆ ಕೇಳಿದ್ವು. ಇಲ್ಲ ಪರವಾಗಿಲ್ಲ, ಮಲ್ಕೊಳ್ಳಿ, ಪರವಾಗಿಲ್ಲ, ನಿಮಗೂ ಸಾಕಾಗಿ ಬಂದಿರ್ತೀರ ಅಲ್ಲಿಂದ ಟ್ರಾವೆಲ್ ಮಾಡಿಕೊಂಡು, ಮಲ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾವು ಮಲ್ಕೊಂಡು ಮತ್ತೆ ಏನು ಮಾಡಿದ್ರು, ಬೆಳಗಿನ ಜಾವ 3:30ಗೆ ಎದ್ದೇಳಿಸಿದ್ರು. ಅಲ್ಲಾಗಲೇ ನಮ್ಮ ಚಿಕ್ಕತ್ತಿದ್ದು ಸ್ನಾನ ಆಗಿ ಪೂಜೆಯಾಗಿ ಎಲ್ಲ ಮುಗಿದಿತ್ತು. ನೋಡಿ, ನಾನು ಹೊರಗಡೆ ವ್ಯೂಸ್ ತೋರಿಸ್ತಿರೋದು, ಯಾರೂ ಇಲ್ಲ. ಲೈಟಿಂಗ್ಸ್ ಮಾತ್ರ ಹಾಕಿದ್ರೆ ಇನ್ನೂ ಕತ್ಲೆ ಇದೆ. ನಾವು ಒಂದು 5:30, 6 ಗಂಟೆಗೆಲ್ಲ ನಾವು ಎಲ್ಲರೂ ಸ್ನಾನ ಮಾಡಿ ಈ ಥರ ರೆಡಿಯಾಗಿದ್ದೀನಿ. ನೋಡಿ, ಲೆಹಂಗಾ ಹಾಕೊಳ್ಳೋಣ ಅಂಥೇಳಿ ರೆಡಿ ಆದೆ. ನಾವು ಮನೇನ ಒಂದು 6 ಗಂಟೆ, 6:30ಗೆಲ್ಲ ಬಿಟ್ಟು ಅನ್ಕೋತೀನಿ. ಇದು ಮದುವೆ ಹುಡುಗ ನೋಡಿ, ನಮ್ಮ ಇವನಿಗೂ ರೆಡಿ ಮಾಡಿ ಹಾರ ಹಾಕ್ಕೊಂಡು. ಕೆಲವೊಂದು ಶಾಸ್ತ್ರಗಳು ಒಂದೊಂದು ಕಡೆ ಒಂದೊಂದು ಥರ ಇದೆ. ನಮ್ಮ ಅತ್ತೆ ಎಲ್ಲ ಹೇಳ್ತಾ ಇದ್ದಾರೆ ಇದನ್ನು ಮಾಡಬೇಕು ಅಂತ ಹೇಳ್ತಾಯಿದ್ದಾರೆ. ಆದರೆ ಅವರಮ್ಮ ಹೇಳ್ತಾ ಇದ್ದಾರೆ, ನಮ್ಮ ಚಿಕ್ಕತ್ತೆ ಹೇಳ್ತಾರೆ, ಇಲ್ಲ ನಮ್ಮ ಕಡೆ ಇದೆಲ್ಲ ಇಲ್ಲ, ನಾವು ಆಮೇಲೆ ಮಾಡೋದು, ಈಗ ಮಾಡೋಂಗಿಲ್ಲ, ಸೆರೆ ಕೀಡಿಸ್ತಾರಲ್ಲ ಅದು. ಒಬ್ಬೊಬ್ಬರು ಸಂಪ್ರದಾಯ ಒಂದೊಂದು ಥರ. ಸರಿ ಆಯಿತು, ಊರಂಗೆ ನಡ್ಕೋಬೇಕಂದ್ರೆ ಊರಲ್ಲಿ ಮಾಡೋದ್ರಿಂದ ಊರಂಗೆ ನಡ್ಕೋಬೇಕು ಅಂತೇಳಿ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಿಕೊಂಡು. ಇದು ಹೇಗೆ ಅಂದರೆ, ನಮ್ಮ ಇಲ್ಲಿ ಥರ ಅಲ್ಲ ಮದುವೆ. ಹಳ್ಳಿಗಳಲ್ಲೇನು ಅಂದರೆ ಫುಲ್ಲು ದೇವಸ್ಥಾನ, ಎಲ್ಲೆಲ್ಲಿ ದೇವಸ್ಥಾನ ಇದೆ ಎಲ್ಲ ಕಡೆ ಕರ್ಪೂರ ಕಡ್ಡಿ, ಗಂಧದ ಕಡ್ಡಿ ಎಲ್ಲ ತೋರಿಸಿ ನಮಸ್ಕಾರ ಮಾಡ್ಕೊಂಡು ಹುಡುಗನ ಕೈಲಿ ಎಲ್ಲನೂ ಮಾಡಿಸ್ಕೊಳ್ಬೇಕು. ಊರು ಬಂದು ನಮ್ಮ ದೊಡ್ಡ ನಾದಿನಿ, ಹುಡುಗನವ್ರ ಅಕ್ಕ, ಅವ್ರು ಕಳಶ ಹಿಡಿದಿದ್ದಾರೆ. ಎಲ್ಲ ಒಂದು 4-5 ದೇವಸ್ಥಾನ ಇತ್ತು, ಒಂದು ದೇವಸ್ಥಾನನೂ ಬಿಟ್ಟಿಲ್ಲ ನೋಡಿ. ಎಲ್ಲ ದೇವಸ್ಥಾನಕ್ಕೂ ಕರ್ಪೂರ ಹಚ್ಚಿಸಿ ಕಡ್ಡಿ ಬೆಳಗಿಸಿ ನಮಸ್ಕಾರ ಮಾಡಿಸಿನೇ ಕರ್ಕೊಂಡೋಗ್ಬೇಕು. ನಮಗೆ ಕೆಲವೊಂದೊಂದು ಗೊತ್ತಿರಲ್ಲ ನೋಡಿ, ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದು ಒಂದು ಗಲ್ಲಿಯಿಂದ ಸಿಕ್ತು, ಒಂದು ಕಡೆಯಿಂದ ಸಿಕ್ತು. ಇದು ಒಂದು ದೇವಸ್ಥಾನ, ಇದು ಬಂದು ಕಾಲಭೈರವೇಶ್ವರನ ದೇವಸ್ಥಾನ. ಇದು ಎಂಟ್ರೆನ್ಸಲ್ಲಿ ಇದೆ ನೋಡಿ, ದೊಡ್ಡ ದೇವಸ್ಥಾನ ಚಂದ್ರಮೌಳೇಶ್ವರ ಎಲ್ಲ ದೇವಸ್ಥಾನ ಎಲ್ಲ ಒಟ್ಟಿಗೆ ಕ್ಲೋಸ್ ಇತ್ತು. ಬೆಳಗ್ಗೆ ಒಂದು 6:30 ಅನ್ಕೊತೀನಿ ಕ್ಲೋಸ್ ಇತ್ತು. ಆದ್ರೂ ಪರವಾಗಿಲ್ಲ ಅಂತೇಳಿ ಎಲ್ಲೆಲ್ಲೂ ಇದು ದೇವಸ್ಥಾನ ಸಿಗುತ್ತೆ ಅಲ್ಲಿ ಬಾಗಿಲಿಗೆಲ್ಲ ಕಡ್ಡಿ ಕರ್ಪೂರ ಹಚ್ಚಿ ಕರ್ಕೊಂಡು ಹೋಗ್ತಾಯಿದ್ರು ಹುಡುಗನ್ನ. ಹಿಂಗೆ ಮುಂದಕ್ಕೆ ಹೋಗ್ತಾ ಪಟ್ಲದಮ್ಮ, ಆಂಜನೇಯನ ಗುಡಿ ಎಲ್ಲ ಸಿಕ್ತು. ಒಂದು 4-5 ದೇವಸ್ಥಾನನೇ ಅಂತಲೇ ಹೇಳ್ಬೋದು. ಅವ್ರೇನು ಇದು ಮಾಡ್ಕೊಳ್ಳಿಲ್ಲ, ಎಲ್ಲ ಕಡೆಯೂ ನಿಲ್ಲಿಸಿ ನಮಸ್ಕಾರ ಮಾಡ್ಕೊಂಡು ಕರ್ಕೊಂಡು. ಏಕೆಂದರೆ ಇದು ಮದುವೆ ಇದಾದ್ರಿಂದ ಅದು ಅವರು ದೇವರಿಗೆಲ್ಲ ಅವ್ರ ಊರಿಂದ ಹೋಗ್ಬೇಕಾದ್ರೆ ಫಸ್ಟ್ ಟೈಮು ದೇವಸ್ಥಾನಕ್ಕೆಲ್ಲ ಹೋಗಿ ಅವ್ರ ಊರು ದೇವ್ರನ್ನೆಲ್ಲ ದರ್ಶನ ಮಾಡಿ. ಇದು ನೋಡಿ, ಅರ್ಧ ದಾರಿಗೆ ಬಂದ ಮೇಲೂ ಇಲ್ಲೊಂದು ಇದು ಪಟ್ಲದಮ್ಮ ಅನ್ಕೋತೀನಿ, ಇದು ಇಲ್ಲಿಗೆ ಬಂದರು. ಈಗಾಗಲೇ ಬೆಳಗಿನ ಜಾವ ಒಂದು 6:30 ಆಗಿತ್ತು. ಒಂದು ವ್ಯೂಸ್ ಮಾತ್ರ ಸೂಪರಾಗಿತ್ತು. ಎಲ್ಲ ಭತ್ತದ ಕಣಜ ನೋಡಿ, ಅದು ಭತ್ತದ ನಾಡಲ್ವಾ, ಎಲ್ಲಿ ನೋಡು ಭತ್ತ ಇದ್ದಿತ್ತು, ಗಿಡ ಪೈರು ಕಾಣಿಸ್ತಾಯಿತ್ತು.
ಮತ್ತೇನಪ್ಪ ಅಂದರೆ ನೀರು ಹೊಳೆಲಿ ತುಂಬ ನೀರು ಬಂದ್ಬಿಟ್ಟಿತ್ತು, ಎಲ್ಲ ಕಡೆ ಹಸಿರು ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಅದು ವೀಡಿಯೋ ಮಾಡ್ಕೊಳ್ಳಿ ಅಂತ ನಮ್ಮ ಯಜಮಾನ್ರು ಕೊಟ್ಟರೆ ದೇವಸ್ಥಾನಕ್ಕೆ ಹೋಗಿರೋದು, ಇಲ್ಲ ವ್ಯೂಸ್ ತುಂಬ ಚೆನ್ನಾಗಿದೆ ಅಂತ ಅವ್ರು ವ್ಯೂಸ್ ಕೂಡ ಮಾಡ್ತಾಯಿದ್ರು. ನಮಗೆ ಅಲ್ಲಿ ಬೆಳಗ್ಗೆ ಹೋಗ್ತಾರೆ ನಾವೆಲ್ಲೋ ಹೋಗ್ತಾ ಇದ್ದೀವಿ ಅನ್ನೋಷ್ಟು ಆ ಥರ ಫೀಲ್ ಆಗ್ತಿತ್ತು, ಅಷ್ಟು ಫ್ರೆಶ್ ಆಗಿದ್ದು ನಾವು ಕೂಡ. ಮತ್ತು ಅದು ವ್ಯೂಸು ಕೂಡ ಚೆನ್ನಾಗಿತ್ತು ನೋಡಿ. ಹೊಳೆ ಎಲ್ಲ ಕಡೆ ನೀರು, ಕಾವಲಿಲೆಲ್ಲ ನೀರುಗಳಂತೂ ತುಂಬ ತುಂಬ ಹರಿತಾಯಿತ್ತು. ಮತ್ತು ರಕ್ಕೇಶ್ವರ ಹೊಳೆಯಲ್ಲಂತೂ ಯಾರು ಹೋಗಿ ಮಕ್ಕಳದೊಂದು ಭಯ ಆಗ್ಬಿಟ್ಟಿತ್ತು ನಮಗೆ, ಯಾಕಂದರೆ ಯಾರು ಹೋಗಕ್ಕೆ ಆಗ್ತಿರಲಿಲ್ಲ, ಫುಲ್ಲು ನೀರು, ಎತ್ತರವಾಗಿ ನೀರು, ಬ್ರಿಡ್ಜ್ಗಳೆಲ್ಲ ತುಂಬೋಗ್ಬಿಟ್ಟಿದೆ, ಎತ್ತೆತ್ತರವಾಗಿ ನೀರು ಬಂದಿದೆ, ಅಷ್ಟು ಭಯಂಕರವಾಗಿ ನೋಡಿ ನೀರು, ಎಲ್ಲೆಲ್ಲೂ ನೀರು. ಇಲ್ಲೊಂದು ದೇವಸ್ಥಾನ ಸಿಕ್ತು ಆಂಜನೇಯನ ಗುಡಿಯಿಂದ, ಅಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕಿತ್ತು, ಅವ್ರು ಹೋಗಿ ಮಾಡ್ಕೊಂಬರ್ಲಿ ಅಂತ ನಾವು ಇಲ್ಲೇ ನಿಂತ್ಕೊಂಡೆ, ಯಾಕಂದರೆ ಹುಡುಗ ಮೂವ್ ಆಗಲಿ ಫಸ್ಟು, ಆಮೇಲೆ ಮೂವ್ ಆಗೋಣ ಅಂತ. ನೋಡಿ ಟ್ರೈನ್ ಹೋಗ್ತಾ ಇದೆ, ಹಾಸನ ರೂಟ್ದು ಟ್ರೈನ್ ಇದು, ಕೇರ್ನಗರದ ಮೇಲೆ ಹೋಗುತ್ತಲ್ಲ, ಹೋಗ್ತಾ ಇದೆ. ಇಷ್ಟೊಂದು ದಿನ ಆಯಿತು ಟ್ರೈನಲ್ಲಿ ಹೋಗಿ, ತುಂಬ ಹತ್ರದಲ್ಲಿದ್ವಲ್ಲ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಅದೊಂದು ವೀಡಿಯೋ ಮಾಡಿಕೊಂಡು. ಇದು ಜಸ್ಟ್ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ, ಇದು ಮೇನ್ ರೋಡಲ್ಲಿ ಕೇರ್ನಗರದಲ್ಲಿರೋದು. ಏನಪ್ಪಪ್ಪ ಅಂದರೆ ಅವ್ರ ಮನೆಯಿಂದ 1 to 1.5 ಕಿಲೋಮೀಟರ್ಸ್ ಆಗ್ಬೋದು ನೋಡಿ. ಇದು ಲಗೇಜ್ ಆಟೋದಲ್ಲಿ ಮುಂದೆ ಹೋಗ್ತಾ ಇದ್ದಾರಲ್ಲ, ಅಲ್ಲಿ ಸ್ವಲ್ಪ ಸಾಮಾನು ಏನೇನು ಬೇಕು ಮದುವೆ ಇದಕ್ಕೆ ಸಾಮಾನು ಇಟ್ಕೊಂಡು ಹೋಗ್ತಿದ್ದಾರೆ. ನಾವು 2 ಕಾರ್ ಹೋಗ್ತಿದ್ದೀವಿ, ಆಮೇಲೆ ಜನಗಳೆಲ್ಲ ಬರ್ತಾರೆ ಎಲ್ಲ ಕಡೆಯಿಂದನೂ ಅಂತೇಳಿ ನೋಡಿ. ತುಂಬ ದೊಡ್ಡ ದೇವಸ್ಥಾನ. ಮತ್ತು ಇನ್ನೊಂದೇನೋ ದೇವಸ್ಥಾನ ತುಂಬ ಮದುವೆ ಅಂತೆ, 3 ಇಂದ 4 ಮದುವೆ ಇದೆ. ದೇವಸ್ಥಾನದೊಳಗಡೆ ಕೂಡ ರೆಡಿ ಮಾಡ್ತಾಯಿದ್ದಾರೆ. ನೀರು ನೋಡಿ ಫುಲ್ಲು ಭಯಂಕರ ನೋಡಿ, ಸಿಕ್ಕಾಬಟ್ಟೆ ನೀರು ನೋಡಿ, ಸಿಕ್ಕಾಡಿ ಯಾರಿಗೂ ಇಳಿಲಿಕ್ಕೂ ಕೊಡ್ತಿಲ್ಲ, ಏನೋ ಮಾಡಿ ನೋಡಿ. ಬ್ರಿಡ್ಜೇ ತುಂಬ ಬಿಟ್ಟಿದೆ ನೋಡಿ, ಎತ್ತರಕ್ಕಿದೆ ನೀರು. ಆ ನೀರು ಎಲ್ಲಿಂದ ಎಲ್ಲಿ ನೋಡಲಿಕ್ಕೂ ನೀರಂತೂ ತುಂಬ ಭಯಂಕರವಾಗಿತ್ತು, ಸಿಕ್ಕಾಬಟ್ಟೆ ನೋಡಿ. ದೇವಸ್ಥಾನ ನಿಲ್ಲಿಸ್ತು. ಅಷ್ಟರಲ್ಲಿ ನಮ್ಮದು ಮದುವೆಯಲ್ಲಿ 15 ವರ್ಷದ ಹಿಂದೆ ಇವರು ರಾಕೇಶನ ಅಂತ, ಇವರೇ ಫೋಟೋಗ್ರಾಫರ್ ಮತ್ತು ವೀಡಿಯೋ ಎಲ್ಲ ಮಾಡಿದ್ದು. ಯಾರಿಗಾರು ಬೇಕೆಂದರೆ ಕಾಂಟ್ಯಾಕ್ಟ್ ಮಾಡಿ, ಇವ್ರ ನಂಬರ್ ಹಾಕಿದ್ದೀನಿ ನೋಡಿ, ಕಾಂಟ್ಯಾಕ್ಟ್ ಮಾಡಿ. ನಿಮ್ಮದು ಬನ್ನಿ, ಫ್ರೆಶ್ ಆಗಿದ್ರೆ ಈಗಲೇ ನಿಮ್ಮದೊಂದು ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿತೀನಿ ಅಂತೇಳಿ. ಆ ಹುಡುಗ ಬರೋ ತನಕ ನಾವು ಮುಂದಕ್ಕೆ ಮೂವ್ ಆಗ್ಬಿಟ್ಟು, ಹುಡುಗ ಬರೋ ತನಕ ಸ್ವಲ್ಪ ಕೆಲವೊಂದೊಂದು ನಮ್ಮದು ಫೋಟೋ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ರು. ಈಗ ನೋಡಿ 15 ವರ್ಷದಿಂದ ನಮ್ಮ ಫ್ಯಾಮಿಲಿಲಿ, ನಮ್ಮ ರಿಲೇಟಿವ್ಸು, ನಮ್ಮ ಫ್ರೆಂಡ್ಸಲ್ಲಿ ಯಾರೇ ಏನೇ ಫಂಕ್ಷನ್ ಮಾಡಿದ್ರು ಇವ್ರಿಗೇ ಎಲ್ಲರೂ ಹೇಳೋದು, ಫೋಟೋಗ್ರಾಫರ್ ವೀಡಿಯೋ ಮಾಡಲಿಕ್ಕೆ ಫೋಟೋಗೆ ಎಲ್ಲರೂ ಇವ್ರಿಗೆ ಹೇಳೋದು. ತುಂಬ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ತೆಗಿತಾರೆ. ಯಾರಿಗಾರು ಬೇಕಿದ್ದರೆ ಕಾಂಟ್ಯಾಕ್ಟ್ ನಂಬರ್ ಅಲ್ಲೇ ಹಾಕಿದ್ದೀನಿ ನೋಡಿ, ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ತುಂಬ ರೀಸನಬಲಾಗಿ ಮತ್ತು ತುಂಬ ತಾಳ್ಮೆಯಿಂದ ಚೆನ್ನಾಗಿ ಫೋಟೋ ಎಲ್ಲ ತೆಗಿತಾರೆ. ಎಲ್ಲ ಪ್ರತಿಯೊಬ್ಬರದು ಅಷ್ಟೇ, ನಮ್ಮ ರಿಲೇಟಿವ್ಸ್ ಎಲ್ಲ ಆಲ್ಮೋಸ್ಟ್ 90% ಇವರೇ ತೆಗಿಯೋದು. ನಮ್ಮ ಮದುವೆಲೂ ಕೂಡ ಇವರೇ ತೆಗ್ದಿದ್ದು ನೋಡಿ. ಅದೇ ಹೇಳ್ತಾಯಿದ್ರು, ನಿಮ್ಮ ಮದುವೆಲೂ ನಾನೇ ತೆಗ್ದಿದ್ದೆ ಅಂತ. 15 ವರ್ಷದಿಂದ ಇವರೇ ನಮ್ಮ ಮದುವೆಲೂ ಫೋಟೋ ಮತ್ತು ವಿಡಿಯೋ ಎಲ್ಲ ಮಾಡಿದರು. ಹಾಗಾಗಿ ಬನ್ನಿ ನಿಮ್ಮದೇ ಫಸ್ಟ್ ಮಾಡ್ಬಿಡ್ತೀನಿ ಹುಡುಗ ಬರೋ ತನಕ ಹೇಳಿ ಮಾಡ್ತಾಯಿದ್ರು. ಅಷ್ಟರಲ್ಲಿ ಹುಡುಗನ ಕಾರ್ ಬಂತು ಎಂಟ್ರೆನ್ಸ್ಗೆ. ಸರಿ ಅಂತ ನಾವು ಹೇಳಿ ನಮ್ಮ ಪಾಡನ್ನ ಹೊರಟ್ವು. ಅವ್ರನ್ನ ವೆಲ್ಕಮ್ ಮಾಡಬೇಕಲ್ವ, ಇದೆಲ್ಲ ವಾದ್ಯ ಇದೆಲ್ಲ ತೊಗೊಂಡೋಗಿ ಹುಡುಗನ ಕರ್ಕೊಂಬರ್ಬೇಕಲ್ಲ, ಹಾಗಾಗಿ ಅವರು ಅಲ್ಲಿ ವೀಡಿಯೋ ಮತ್ತು ಫೋಟೋ ಮಾಡಲಿಕ್ಕೆ ಅಂತ ಹೋದರು. ನನ್ನ ಮಗ ಅಷ್ಟರಲ್ಲಿ, ಮಮ್ಮಿ ನೀವು ಒಂದ್ಸಲ ಹೋಗಿ ದೇವಸ್ಥಾನ ಹತ್ರ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ದೆ. ಫೋಟೋ ತೆಗೆದ್ಮೇಲೆ ಅದು ನಾನು ಹಿಂದೆ ತುಂಬ ಉದ್ದ ಐತಲ್ಲ ಲೆಹಂಗ ಎಳ್ಸ್ಕೊಂಡು ಹೋಗ್ತಿದ್ದೆ ಅಂತೇಳಿ ಮಮ್ಮಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಿದ್ರಿ ಲೆಹಂಗಾದಲ್ಲಿ ದೇವಸ್ಥಾನ ಮುಂದೆಯಿಂದ. ಹೋಗಲಿ ಬಿಡಪ್ಪ, ಏನೋ ಮಾಡೋಕ್ಕಾಗಲ್ಲ ಅಂತೇಳಿ ಒಳಗಡೆ ಹೋಗಿ ಅಷ್ಟರಲ್ಲಿ ಅಲ್ಲೇ ಒಂದು ಮಂಟಪದಲ್ಲಿ ಎಲ್ಲ ಸಾಮಾನು, ಮದುವೆ ಮನೆಗೆ ಏನೇನು ತಂದಿರೋ ಸಾಮಾನೆಲ್ಲ ಇಟ್ಕೊಂಡು ನೋಡಿ, ಅಲ್ಲಿ ಚಾಪೆ ಹಾಸ್ಕೊಂಡು ದೊಡ್ಡವರು ಏನೇನು ರೆಡಿ ಮಾಡಿದ್ದು. ಮೀನಾಕ್ಷಿ ಅಂಬ ಸಮೇತ ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಾಲಯ, ತುಂಬ ಒಳ್ಳೆಯ ದೇವಸ್ಥಾನ. ಮತ್ತು ಇಲ್ಲಿ ತುಂಬ ಮದುವೆ ಆಯ್ತು, 4 ಮದುವೆ ಇತ್ತು, ಒಂದೊಂದು ಮಂಟಪದಲ್ಲಿ ಒಂದೊಂದು ಮದುವೆ ಇತ್ತು. ಮತ್ತು ಮೊದಲು ಬಳೆಶಾಸ್ತ್ರ ಆಯಿತು, ಆಮೇಲೆ ಲಗ್ನ ಕಟ್ಸೋದು ಅಂತ ನಮ್ಮ ಕಡೆ, ನಿಮ್ಮ ಕಡೆ ಎಲ್ಲ ಏನು ಹೇಳ್ತಾರೆ ಗೊತ್ತಿಲ್ಲ, ಅದಾಯಿತು. ಹಾಗೆ ಒಂದೊಂದಾಗಿ ಆಯ್ತಾ ದಾರ ಮುಹೂರ್ತ ಎಲ್ಲ ಒಂದೊಂದಾಯಿತು. ಕೊನೆಗೆ ನಾನು ಲಾಸ್ಟ್ ಸಿಗಾಕೊಂಬಿಟ್ಟೆ, ನಾನು ನೋಡಿರಲಿಲ್ಲ, ಆ ಕಡೆ ಕೂತ್ಕೊಂಡ್ಬಿಟ್ಟಿದ್ದೆ, ಬಳೆಶಾಸ್ತ್ರ ಆಗ್ತಿದ್ದು. ಸರಿ ದೇವ್ರು ಬೇರೆ ತರಕ್ಕೆ ಹೋಗ್ತಾಯಿದ್ರು, ಸರಿ ಲಾಸ್ಟಲ್ಲಿ ಹಾಕ್ಸ್ಕೊಂಡು ಹೋಗೋಣ ಅಂತೇಳಿ, ಶಾಸ್ತ್ರದ ಬಳೆ ಹಾಕ್ಸ್ಕೊಳ್ಳೋಣ ಅಂತೇಳಿ ಕೂತ್ಕೊಂಡೆ. ಬಳೆ ಹಾಕ್ಸ್ಕೊಂಡು ಟೈಮ್ ಆಯಿತು, ಇನ್ನು ದೇವ್ರು ತರಬೇಕು ಅಂತ ಹೇಳ್ತಾರೆ ನಮ್ಮ ಕಡೆ. ಎಲ್ಲರೂ ದೇವರು, ಮನೆ ದೇವರು ಇಲ್ಲ ಒಂದಿಷ್ಟು ದೇವ್ರನ್ನ ಪೂಜಿಸಿ, ಹೊಳೆ ಹತ್ರ ಹೋಗಿ ಅಲ್ಲೆಲ್ಲ ತೊಳೆದು ಪೂಜಿಸಿ, ದೀಪ ಹಚ್ಚಿ ಪೂಜೆ ಎಲ್ಲರೂ ಮಾಡಿ, ಅವ್ರ ಬಳಗ ಯಾರಿರ್ತಾರೆ ಅವ್ರ ಕೈಲಿ ಆ ದೇವ್ರನ್ನೆಲ್ಲ ಒರೆಸ್ತಾರೆ. ತೊಗೊಂಬಂದು ಆವಾಗ ದೇವ್ರು ಬರುತ್ತೆ ಅನ್ನೋ ಸಂಪ್ರದಾಯ ಒಂದಿರುತ್ತೆ. ನಾವು ಬರುತ್ತೆ ಅಂತಲೇ ಅಂದ್ಕೊಂಡ್ವು, ಆದರೆ ಯಾರಿಗೂ ಬರಲಿಲ್ಲ ದೇವರು. ನೋಡಿ ನೀರು ಹೆಂಗಿದೆ ನೋಡಿ, ನಮಗೆ ನೋಡೋಕ್ಕೆ ಭಯ ಆಗ್ತಿತ್ತು, ಯಾರು ಒಳಗಡೆ ಹೋಗಿರಲಿಲ್ಲ, ಎಲ್ಲ ಈ ಕಡೆ ಕಂಬಿ ಹಾಕಿದ್ದಾರೆ, ಆ ಕಡೆ ನಿಂತ್ಕೊಂಡು ನೋಡ್ತಾಯಿದ್ವು ನೋಡಿ. ಈ ಥರ ಎಲ್ಲ ಬಿನ್ಗೆ ಗಡಿಗೆಗಳಲ್ಲೆಲ್ಲ ಹೊಂಬಳೆ ಎಲ್ಲ ಹಾಕಿ ಪೂಜೆ ಮಾಡಿ ಏನೇನೋ ಇರುತ್ತೆ. ಇವ್ರು ನಮ್ಮ ದೊಡ್ಡ ನಾದಿ ನೋಡಿ, ಅವರೊಂದು ತೊಗೊಂಡಿದ್ದಾರೆ, ಚಿಕ್ಕ ನಾದಿ ಒಂದು ತೊಗೊಂಡಿದ್ದಾರೆ. ಮತ್ತು ಅವ್ರ ಕಡೆಯವರು, ಹುಡುಗಿ ಕಡೆ ತಂಗಿದ್ದೀರ ಇವರು ಹುಡುಗನ ಅಕ್ಕ ತಂಗಿರು, ಏನೇನೋ ಸಂಬಂಧದಲ್ಲಿ ಇರುತ್ತಲ್ಲ, ನನಗೂ ಅಷ್ಟೆಲ್ಲ ಸರಿಯಾಗಿ ಗೊತ್ತಿಲ್ಲ. ಇದನ್ನೆಲ್ಲ ಮಾಡಿಕೊಂಡು ಫಸ್ಟ್ ಇದನ್ನು ತೊಗೊಂಡು ಹೋಗಬೇಕು. ಇದನ್ನು ತೊಗೊಂಡು ಹೋಗಿ ಅಲ್ಲಿ ಇಟ್ಟು ಪೂಜೆ ಮಾಡಿದ್ಮೇಲೆ ಆಮೇಲೆ ದಾರ ಮುಹೂರ್ತಕ್ಕೆ ನಿಲ್ಲಿಸ್ತಾರೆ. ಇದೆಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ನಾನು ವೀಡಿಯೋ ಮಾಡೋದು ನೋಡ್ಬಿಟ್ಟು ನಾದಿನಿ ಹಾಯ್ ಅಂತ ಹೇಳೋದು, ಸರಿ ಹಾಯ್ ಹೋಗಮ್ಮ ಅಂದ್ಬಿಟ್ಟು ನಾವು ನೋಡಿದ್ವು ಯಾರಿಗಾರ ದೇವ್ರು ಬರುತ್ತೇನೋ ಅಂತ. ಬಟ್ ಯಾರಿಗೂ ಇದೇ ಕಾಣಿಸ್ಲಿಲ್ಲ. ಸರಿ ಆಯಿತು ಪರವಾಗಿಲ್ಲ ಅಂತೇಳಿ ನೋಡಿ, ಹಂಗೆ ಇದೆಲ್ಲ ಬಂದಿರ್ತಾರೆ, ಏನೇನೋ ಮಾಡ್ತಾರೆ ಒಟ್ಟಿಗೆ, ಇದು ಗೊತ್ತಿರೋರು ಗೊತ್ತಿರುತ್ತೆ.
ನಾವೆಲ್ಲ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವು, ಸುತ್ತ ನಿಂತ್ಕೊಂಡು ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ಇವರು ನಮ್ಮ ಊರ್ಗೀತಿ, ಈ ಹುಡುಗಿ ಬಂದು ನಮ್ಮ ಊರ್ಗೀತಿ, ಇನ್ನೊಬ್ರು ಊರ್ಗೀತಿ ಮಗಳು. ಹಿಂಗೆ ಫೋಟೋ ತೊಗೊಂಡು ಇವರೆಲ್ಲ ಅಕ್ಕ ತಂಗಿರು ಮತ್ತು ನಮ್ಮಮ್ಮ ಎಲ್ಲ ಇದ್ದಾರೆ ಅವ್ರ ಫೋಟೋ. ಇವರು 5 ಜನ ಅಕ್ಕ ತಂಗಿ ನಮ್ಮ ಅತ್ತೆ ಜೊತೆ 5 ಜನ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು. ಫೋಟೋ ತೆಗೆಸ್ಕೊಂಡು ಆಮೇಲೆ ಇನ್ನೊಂದು ಕಡೆ ಬರ್ತಾಯಿದ್ದು, ಇನ್ನೊಂದು ಕಡೆ ಮದುವೆ ನಡೀತಾ ಇತ್ತು. ಹುಡುಗಿನೇ ಕಾಣಿಸ್ತಿಲ್ಲ, ಇದು ಇನ್ನೊಂದು ಮಂಟಪ. ಹುಡುಗಿ ಸರಿಯಾಗಿ ಕಣ್ಣೊಡಿ, ಅದು ಹುಡುಗಿ ಕಾಣಿಸ್ತಿರ್ಲಿಲ್ಲ. ಹಂಗೆ ನೋಡ್ಕೊಂಬಂದು ಅಷ್ಟರಲ್ಲಿ ಇಲ್ಲಿ ನಮ್ಮ ಹುಡುಗನಿಗೆ ದಾರ ಮುಹೂರ್ತಕ್ಕೆ ನಿಲ್ಸೋಕ್ಕೆ ರೆಡಿ ಮಾಡ್ತಾಯಿದ್ರು. ದಾರ ಮುಹೂರ್ತಕ್ಕೆ ನಿಲ್ಸೋಕ್ಕೆ ರೆಡಿ ಮಾಡ್ತಿ ಆ ಹುಡುಗನಿಗೆ ಏನು ಮಾಡ್ತಾರೆ, ಸೋದ್ರ ಮಾವ ಮತ್ತು ಸೋದರತ್ತೆ ಕೈಲಿ ಇಡಿಸಿ ಏನೋ ಎಲ್ಲ ಇದು ಮಾಡಿ, ನನಗೆ ಹತ್ರದಿಂದ ಮಾಡ್ಕೊಳಕ್ಕಾಗಲಿಲ್ಲ ತುಂಬ. ಅಷ್ಟರಲ್ಲಿ ಅಲ್ಲಿ ನೋಡ್ಕೊಂಬರೋಷ್ಟರಲ್ಲಿ ಇಲ್ಲಾಗಲಿ ಜನ ತುಂಬಿಟ್ಟಿದ್ರು. ಮತ್ತು ಮಾಡ್ದೆ ನಿಂತ್ಕೊಂಡ್ರೆ ನೋಡೋಕ್ಕಾಗಲ್ಲ ಅಂತೇಳಿ ನಾನು ಎಷ್ಟು ಬೇಕಷ್ಟು ನೋಡ್ತಾಯಿದ್ದೆ. ದಾರ ಮುಹೂರ್ತನೂ ಆಯಿತು. ದಾರ ಮುಹೂರ್ತ ಸ್ವಲ್ಪ ಒಂದು 5 ಜನ ಕೈಲಿ ಜೋಡಿ ಕೈಲಿ ದಾರ ಮುಹೂರ್ತ ಮಾಡಿಸ್ಬಿಟ್ಟು ಆಮೇಲೆ ತಾಳಿ ಏನೋ ಕಟ್ಸಿದ್ರು ಅನಿಸುತ್ತೆ, ಅದು ನಂಗೆ ಸರಿಯಾಗಿ ಕಾಣಿಸ್ಲಿಲ್ಲ. ತಾಳಿ ಕಟ್ಸಾದ್ಮೇಲೆ ನಾವೆಲ್ಲ ದಾರೆ ಇರೋದು ನೋಡಿ, ಒಬ್ಬರಾದ್ಮೇಲೆ ಆಮೇಲೆ ಅಕ್ಷತೆ ಕಾಳು ಕೊಟ್ಟರು. ಅಕ್ಷತೆ ಹಾಕ್ಲಿಕ್ಕೆ ನೋಡಿ ಎಲ್ಲರಿಗೂ ತೋರಿಸ್ತಾ ಇದ್ದಾರೆ, ತಾಳಿ ತೋರಿಸ್ತಾ. ಇನ್ನೂ ಸ್ವಲ್ಪ ಎಲ್ಲ ವೀಡಿಯೋಸ್ ಎಲ್ಲ ಸ್ಕಿಪ್ ಆಗಿದೆ, ಮಾಡಿದೆ ನಾನು. ಅದೆಲ್ಲ ನಮಸ್ಕಾರ ಮಾಡಿಸ್ತಾರಲ್ಲ ಅದೆಲ್ಲ ಇದಾಗಿದೆ. ನಮಸ್ಕಾರ ಮಾಡಿಸಿ ಇನ್ನವ್ರು ಕಟ್ಟೇ ಇರಲ್ಲ, ಆಗಲೇ ಜನಗಳು ನಮ್ಮ ತಲೆ ಮೇಲೆಲ್ಲ ಹಾಕ್ಬಿಟ್ಟಿದ್ರು. ಆಮೇಲೆ ಜೋರಾಗಿ ಸೌಂಡ್ ಮಾಡಿ ಪುರೋಹಿತರು ಈಗ ಹಾಕಿ ಅಂತ ಹೇಳಿದಾಗ ಎಲ್ಲರೂ ಹಾಕೋದು. ತುಂಬ ಜನ ಮಾತ್ರ ಸಿಕ್ಕಾಬಿಟ್ಟೆ ಇದ್ದರು. ಅದಾಗಿದ ತಕ್ಷಣವೇ ನಾವು ಒಂದು ಸೆಲ್ಫಿ ತೊಗೊಂಡು ನಮ್ಮ ಫ್ಯಾಮಿಲಿ, ನಾನು, ನನ್ನ ಮಗ, ನಮ್ಮ ಯಜಮಾನ್ರು, ಹಂಗೆ ಒಂದು ಸಿಂಗಲ್ ಫೋಟೋ ತೆಗೆಸ್ಕೊಂಡೆ ನಾನು. ಯಾಕಂದರೆ ಇನ್ನು ಆಮೇಲೆ ತೆಗೆಸ್ಕೊಳಕ್ಕಾಗುತ್ತೋ ಆಗಲ್ವೋ ಅಂತ. ಆಮೇಲೆ ಅವೆಲ್ಲರೂ ನೋಡಿ ದಾರೆ ನೀರು ಹಾಲೆರೇಕು ಕೂಡ ಇದು. ಅಷ್ಟರಲ್ಲಿ ರಿಸೆಪ್ಷನ್ ಊಟ ಮುಗಿಸ್ಕೊಂಡು ರಿಸೆಪ್ಷನ್ಗೆ ಬಂದು ಇದೇನಪ್ಪ ಅಂದರೆ ನಾವು ಇದು 5 ಜನ ಅವರು ಅಕ್ಕ ತಂಗಿ ನಮ್ಮ ಅತ್ತೆದಿರೋ, ಅವ್ರಿಗೆ 9 ಜನ ಸೊಸೆದಿರು. ನಾವು ನೋಡಿ ಲೈನಿಗೆ ನಿಂತವ್ರೆ ವೀಡಿಯೋಗ್ರಾಫರು. ಲೈನಿಗೆ ನಿಂತ್ಕೋಬೇಕು ಅಂತ ಮೊದಲನೇವರು, ಎರಡನೇವರು, ಮೂರನೇವ್ರು ನಿಲ್ಸವ್ರೆ. ಅದನ್ನು ನಾನು 1 2 3 4 5 7ನೇಳು ನಾನು. ಮಧ್ಯದವರೊಬ್ಬರು ಬಂದಿಲ್ಲ, ಅವ್ರಿಗೆ ಹುಷಾರಿ ಮೈ ಚೆನ್ನಾಗಿಲ್ಲ ಅಂತ ಬಂದಿಲ್ಲ. ಟೋಟಲ್ 9 ಜನ ಇದ್ದೀವಿ. ಅದರಲ್ಲಿ ಒಬ್ಬರು ಮಿಸ್ ಆಗಿದ್ರು ಅಷ್ಟೇ. ಇನ್ನು ಮಿಕ್ದವ್ರು ಎಲ್ಲರೂ ನಾವು 5 ಜನ ಅತ್ತಿದಿರಿಗೆ 9 ಜನ ಸೊಸೆದಿರಿದ್ದೀವಿ ನೋಡಿ ನಾವು ಇಲ್ಲಿ. ಅದೆಲ್ಲ ಮದುವೆ ಎಲ್ಲ ಮುಗಿಸ್ಕೊಂಡು ಮತ್ತು ಹೆಣ್ಮಕ್ಳು ಕಳಿಸ್ಬೇಕಾದ್ರೆ ಸ್ವಲ್ಪ ಅಳೋದೆಲ್ಲ ಆಗುತ್ತಲ್ವ, ಅದು ನೋಡಿ ಸ್ವಲ್ಪ ಬೇಜಾರಾಯಿತು. ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನಾನು. ಒಂಥರ ಬೇಜಾರಾಗುತ್ತೆ, ಎಲ್ಲಿ ಯಾರಿಗೆ ಆದರೂ ಅಷ್ಟೇ ಅಲ್ವಾ, ಎಷ್ಟು ವರ್ಷ ಬೆಳೆಸಿ ಏನೇ ಮಾಡಿದ್ರು ಕೊಟ್ಟೆಣ್ಣು ಕುಲೋ ಕೊರಗೆ ಅನ್ನಂಗೆ ಯಾವತ್ತಿದ್ರೂ ಮದುವೆ ಮಾಡಲೇಬೇಕು, ಮಾಡಿದ್ಮೇಲೆ ಹೊರಗೆ ಬರಲೇಬೇಕು. ಈ ಥರ ಎಲ್ಲ ಒಂಥರ ಅದು ನೋಡೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ, ಒಂದು ಕಡೆ ಖುಷಿನೂ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇನ್ನೊಂದು ಮನೆ ದೀಪ ಬೆಳಗ್ಸಕ್ಕೆ ಬರ್ತಾರಲ್ವ, ಅದು ಖುಷಿ ಆಗುತ್ತೆ. ಆದರೂ ಅವ್ರ ಮಕ್ಕಳನ್ನವ್ರು ಕಳಿಸ್ಬೇಕಾದ್ರೆ ಎಷ್ಟೇ ಇದು ಮಾಡಿದ್ರು, ಎಷ್ಟು ವರ್ಷ ಬೆಳೆಸಿ ಸಾಕಿರ್ತಾರಲ್ಲ, ಸ್ವಲ್ಪ ಅವ್ರಿಗೆ ಫೀಲಿಂಗ್ಸ್ ಅನ್ನೋದು ಇದ್ದೇ ಇರುತ್ತೆ. ಸರಿ ಅಂತೇಳಿ ಅವ್ರು ಬರೋ ತನಕ ಇದು ಊರೆಲ್ಲ ಇದು ಮಾಡಿಸ್ಕೊಂಡು ಕರ್ಕೊಂಬರ್ತಾರೆ ಮೆರವಣಿಗೆ, ಮತ್ತೆ ಊರೆಲ್ಲ ಮೆರವಣಿಗೆ ಮಾಡಿಸ್ಕೊಂಡು ಕರ್ಕೊಂಬಂದು ಇಲ್ಲೇನೋ ತಮಾಷೆ ಮಾಡ್ತಾಯಿದ್ರು, ಹುಡುಗಿ ಹೆಸ್ರೇನು ಹುಡುಗನ ಹೆಸ್ರೇನು ಅಂತೆಲ್ಲ ಮಾಡಿಕೊಂಡು ಕೊನೆಗೆ ಇದೆಲ್ಲ ಹೂವಿನೆಲ್ಲ ಅಲಂಕಾರ ಮಾಡಿದ್ರು. ಬರೋ ತನಕ ಮಾಡಿ ಸೇರು ಹೊತ್ಸಿ ಒಳಗೆ ಮನೆ ತುಂಬಿಸ್ಕೊಂಡ್ರು ನೋಡಿ. ನಾನು ಹೊರಗಡೆ ಇದ್ದೆ, ಇದು ಬೇರೆಯವರು ನಮ್ಮ ಯಜಮಾನ್ರು ಏನೋ ವೀಡಿಯೋ ಮಾಡಿದ್ರು, ನಾನು ಒಳಗಡೆ ಬರೋಕ್ಕಾಗಿಲ್ಲ, ನಾನು ಹಿಂದೆ ನಿಂತ್ಕೊಂಡ್ಬಿಟ್ಟಿದ್ದೆ ನೋಡಿ. ಅದ್ರ ಮೇಲೆ ಹೂವಿನ ಮೇಲೆ ಕಾಲಿಡು ಅಂತ ಹೇಳ್ತಾ ಇದ್ದಾರೆ. ಸಪ್ತಪದಿ ಥರ ಮಾಡಿದೆ, ಯಾಕಂದರೆ ಸಪ್ತಪದಿ ಉಳಿಸಿರಲಿಲ್ಲ ದೇವಸ್ಥಾನದಲ್ಲಿ. ಹಾಗಾಗಿ ಇಲ್ಲಿ 7 ಹೂವು ಇದು ಮಾಡಿ ಡೆಕೋರೇಷನ್ ಮಾಡಿ ಕರ್ಕೊಂಬಂದು ಮನೇಲಿ ದೀಪ ಹಚ್ಚಿ ಹೊಸ್ಲು ಪೂಜೆ ಮಾಡಿಸಿದ್ರು ಮೊದಲು. ಆಮೇಲೆ ದೇವ್ರ ಮನೇಲಿ ದೀಪ ಹಚ್ಚಿ ಪೂಜೆ ಮಾಡಿಸಿ ಮನೆ ತುಂಬಿಸ್ಕೊಂಡ್ರು. ಈ ಥರ ಒಂಥರ ಚೆನ್ನಾಗಿತ್ತು ನೋಡಲಿಕ್ಕೆ. ಈ ಥರ ಎಲ್ಲ ಮನೆ ತುಂಬಿಸ್ಕೊಂಡು ನೋಡಿ, ದೇವ್ರ ಮನೇಲಿ ದೀಪ ಹಚ್ಚಿದ್ರೆ ಫಸ್ಟು ದೀಪ ಹಚ್ಚಿದ್ರೆ ಆಲ್ರೆಡಿ, ಮತ್ತು ದೀಪ ಹಚ್ಚಿ ಎಣ್ಣೆ ಹಾಕ್ಸಿ ದೀಪ ಹಚ್ಚಿ ನಮಸ್ಕಾರ ಮಾಡಿಸಿ ಕಡ್ಡಿ ಕರ್ಪೂರ ಹಚ್ಚಿ ಎಲ್ಲ ಇದು ಮಾಡಿದ್ರು. ಆಮೇಲೆ ಸಾಂಬಾರು, ಬೇಳೆ ತರಕಾರಿಯಾಗಿ ಸಾಂಬಾರು ಮಾಡಿ ಈರುಳ್ಳಿ ಪಕೋಡ ಮಾಡಿದರು. ಊಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಎಲ್ಲರೂ ಸ್ವಲ್ಪ ಡ್ಯಾನ್ಸ್ ಮಾಡೋಣ ಅಂತೇಳಿ ಒಂದು 10 ನಿಮಿಷ ಡ್ಯಾನ್ಸ್ ಮಾಡಿದ್ವು. ಅಷ್ಟೆಲ್ಲರೂ ಬಂದ್ಬಿಟ್ಟು ಸಾಕಿನ, ಯಾಕಂದರೆ 2 ದಿನ ನಿದ್ದೆ ಇಲ್ಲ, ಆಯಾಸಾಗಿದೆ ಅಂತೇಳಿ ಮಲ್ಕೊಂಬಿಡೋಣ ಅಂತೇಳಿ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಮಲ್ಕೊಂಡು, ಇನ್ನು ಮಂಡೇ ಮಾರ್ನಿಂಗ್ ಎಲ್ಲರೂ ಎದ್ದು, ಯಾಕಂದರೆ ಕಾರ್ತಿಕ್ ಸೋಮವಾರ ಇತ್ತಲ್ವ, ಹಾಗಾಗಿ 5 ಗಂಟೆಗೆ ಇದೆಲ್ಲ ಜಾಗ ಖಾಲಿ ಮಾಡೋದು ನೋಡಿ. ಇದು KRS ಬ್ಯಾಕ್ ವಾಟರು, ಅದು ನೀರು ನಿಮ್ಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ನಾನು ವೀಡಿಯೋ ಮಾಡಿದ್ದೀನಿ. ಸಿಕ್ಕಾಬಟ್ಟೆ ನೀರು, ಮಂಜು ಸುರಿತಾ ಇತ್ತು, ಹಾಗೆಯೇ ಸಿಕ್ಕಾಬಟ್ಟೆ ನೀರು ಇತ್ತು. ನಾವು ಅಲ್ಲಿ ಒಂದು 5-5:30ಗೆಲ್ಲ ಮನೆ ಬಿಟ್ಟು ಅನಿಸುತ್ತೆ. ಇನ್ನು ಕತ್ಲೇನೇ ಇತ್ತು ನಾವು ಮನೆ ಬಿಟ್ಟಾಗ, ಸ್ವಲ್ಪ ದೂರ ಬಂದಮೇಲೆ ತೆಗ್ದಿರೋದು ನಾನು. ಇದನ್ನು ತೆಗ್ದು ಹೋಟ್ಲಲ್ಲಿ ಊಟ ಮುಗಿಸ್ಕೊಂಡು ಇನ್ನು ಹೋಗಿ ಮಲ್ಕೊಂಡ್ರೆ ರೆಸ್ಟ್ ತೊಗೊಂಡು ಸಂಜೆ ಮೇಲೆ ದೀಪ ಹಚ್ಲಿಕ್ಕೆ ಸರಿ ಹೋಗುತ್ತೆ ಅಂತೇಳಿ ತಿನ್ಕೊಂಡು ಅವ್ರು ಏನೇನೋ ತೊಗೊಂಡ್ರು, ನಮ್ಗೇನೇನು ಬೇಕು ನಾವು ತೊಗೊಂಡು ಮುಗಿಸ್ಕೊಂಡು ಬಂದು ಫ್ರೆಂಡ್ಸ್. ಇವತ್ತಿಂದು ಈ ಮದುವೆ ಸಮಾರಂಭ ಇದೆಲ್ಲ ಇಷ್ಟೇ ವಿಡಿಯೋ. ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.